ಹಾಯ್ ಫ್ರೆಂಡ್ಸ್, ಬೇಕೇ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಇನ್ಫಾರ್ಮೇಷನ್ ಬಂದಿದೆ. ಗ್ರಾಮೋನ್ ಫ್ರಾಂಚೈಸಿಗಳನ್ನು ಅರ್ಜಿ ಕರೆದಿದ್ದಾರೆ. ಇವಾಗ ಗ್ರಾಮೋನ್ ಫ್ರಾಂಚೈಸಿ ತೊಗೋಬೇಕಾದ್ರೆ ಅರ್ಜಿಯನ್ನು ಕೆಲವೊಂದು ಜಿಲ್ಲೆಗೆ ಕೊಟ್ಟಿದ್ದರು, ಕೆಲವೊಂದು ಕೊಟ್ಟಿರಲಿಲ್ಲ. ಇವಾಗ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಗ್ರಾಮೋನ್ ಫ್ರಾಂಚೈಸಿ ಅರ್ಜಿಗಳನ್ನು ಬಿಟ್ಟಿದ್ದಾರೆ. ಯಾರು ಇಂಟ್ರೆಸ್ಟ್ ಇದ್ದವರು ತಾವು ತಮ್ಮ ಸೆಂಟರ್ ನಡೆಸೋರು ಗ್ರಾಮೋನ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಮಗೆ ಈ ವಿಡಿಯೋದಲ್ಲಿ ಗ್ರಾಮೋನ್ ಬಗ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಇಂಥ ಹೊಸ ಇನ್ಫಾರ್ಮೇಷನ್ಗಳನ್ನು ಈ ನಮ್ಮ ಚಾನಲಲ್ಲಿ ಶೇರ್ ಮಾಡ್ತೀನಿ. ನಮ್ಮದು ಇನ್ನೊಂದು ಚಾನಲ್ ಇದೆ, ಪೃಥ್ವಿ ಜಾಬ್ಸ್ ಅಂತ. ಅಲ್ಲಿ ಜಾಬ್ ಬಗ್ಗೆ ಮಾಹಿತಿ ಮಾತ್ರ ದೊರೆತಿದೆ. ಇದು ಬೇಕೇ ಚಾನಲಲ್ಲಿ ಸೋಷಿಯಲ್ ವರ್ಕ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನೇನು ಮಾಹಿತಿ ಬಂದಿದೆ, ಯಾವಾಗ ಈಗ ಹೊಸ ಸರ್ಕಾರಿ ಯೋಜನೆ ಬಗ್ಗೆ ಹಾಗೂ ಇನ್ನೂ ಹೊಸ ಯೋಜನೆಗಳ ಬಗ್ಗೆ ಹೊಸ ಮಾಹಿತಿಯನ್ನು ಈ ಚಾನಲಿಂದ ದೊರೆಯುತ್ತದೆ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಗ್ರಾಮೋನ್ ಫ್ರಾಂಚೈಸಿ ಬಗ್ಗೆ ಯಾವ ಜಿಲ್ಲೆ ಕರೆದಿದ್ದಾರೆ, ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ಹೇಳ್ತೀನಿ. ಅದಕ್ಕೆ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದ್ರೆ ನೋಡಿ. ಇವಾಗ ನೇರವಾಗಿ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಏನು ಮಾಹಿತಿ ಬಂದಿದೆ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದು ಗ್ರಾಮೋನ್ದ ವೆಬ್ಸೈಟ್ ಆಗಿದೆ. ಗ್ರಾಮೋನ್ ನೋಂದಣಿ ಮತ್ತು ಷರತ್ತುಗಳ ನಿಬಂಧನೆ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ತಾವು ಗ್ರಾಮೋನ್ ಮಾಡಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಈ ಕಂಡೀಷನ್ ಪ್ರಕಾರ ಇರಬೇಕಾಗುತ್ತೆ. ಗ್ರಾಮೋನ್ ಪರಿಚಯ ಕೊಟ್ಟಿದ್ದಾರೆ, ಗ್ರಾಮೋನ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಒಂದು ನೀವು ಸೆಂಟರ್ ತೆಗಿಬೇಕಂದ್ರೆ ಅಲ್ಲಿ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ. ಆ ರೂಲ್ಸ್ ಪ್ರಕಾರ ತಮ್ಮ ಸೆಂಟರ್ ಇರಬೇಕಾಗುತ್ತೆ. ಇಲ್ಲಿ ಅವಶ್ಯಕತೆ ಗ್ರಾಮೋನ್ ಕೇಂದ್ರಗಳ ಊಹಿಸಬಹುದಾದ ಲಾಭಗಳಿಂದ ಕೊಟ್ಟಿದ್ದಾರೆ. ಅದು ಏನೇನು ಲಾಭ ಇದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಗ್ರಾಮೋನ್ದಲ್ಲಿ ಪಡೆಯಲು ಜಿಲ್ಲೆ, ತಾಲೂಕು, ಹೋಬಳಿ ಕಚೇರಿ ಆಗುವಂಥ ಎಲ್ಲ ಕೆಲಸಗಳು ಗ್ರಾಮದಲ್ಲಿ ಮಾಡ್ಕೋಬೋದು. ಗ್ರಾಮೀಣ ಪರಿಸ್ಥಿತಿ ಯೂಸ್ ಆಗುವಂಥ ಒಂದು ಉದ್ಯೋಗ ಇದು ಉದ್ಯೋಗ ಇನ್ಫಾರ್ಮೇಷನ್ ಆಗಿದೆ. ಗ್ರಾಮೋನ್ ಕೇಂದ್ರ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಕಾರ್ಯದರ್ಶಿಯಿಂದ ಕೊಟ್ಟಿದ್ದಾರೆ. ಇಲ್ಲಿ ಅವಶ್ಯಕತೆಯಿಂದ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕೆಳಗಡೆ ಇದು ಇಂಪಾರ್ಟೆಂಟ್ ಆಗಿದೆ ನೋಡಿ, 31 ಜಿಲ್ಲೆಗಳಲ್ಲಿ ಮಾತ್ರ ಗ್ರಾಮೋನ್ ಕೇಂದ್ರಗಳನ್ನು ಸ್ಥಾಪಿಸಲು ಅರ್ಜಿ ಆಹ್ವಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾಹಿತಿ ತಂತ್ರಜ್ಞಾನ ರಹಿತ ಮೂಲ ಅವಶ್ಯಕತೆ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರವನ್ನು ಸ್ಥಾಪಿಸಲು ಬೇಕಾಗುವ ಮಾಹಿತಿ ತಂತ್ರಜ್ಞಾನ ಕೊಟ್ಟಿದ್ದಾರೆ. ಇಲ್ಲಿ ಅರ್ಹತಾ ಮಾನದಂಡ ಮೊದಲು ನಾವು ಅರ್ಹತಾ ನೋಡೋಣ ಏನಿದೆ ಅಂತ. ಕಂಪ್ಯೂಟರ್ ಜ್ಞಾನ ಹೊಂದಿರೋರು PUC, ಡಿಗ್ರಿ, ಡಿಪ್ಲೊಮಾ, ITI ಆದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. 1ರಿಂದ 2 ಲಕ್ಷ ಬಂಡವಾಳ ಹಾಕೋಕ್ಕೆ ರೆಡಿ ಇರಬೇಕು. ಗ್ರಾಮೋನ್ ಪೊಲೀಸ್ ತಪಾಸಣೆ ಕಳಿಸಿರಬೇಕು. ಸಮುಚ್ಚಯ ಕೇಂದ್ರದಲ್ಲಿ ಸ್ಥಾನದಲ್ಲಿರುವ ಸಾರ್ವಜನಿಕ ಸುಲಭವಾಗಿ ಸಮರ್ಪಿಸುವಂಥ ದೊರೆತಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕೇಂದ್ರವನ್ನು ಸ್ಥಾಪಿಸಲು ಬೇಕಾಗುವ ಮಾಹಿತಿ ತಂತ್ರಜ್ಞಾನ. ಒಂದು ನೀವು ಸೆಂಟರ್ ಸೆಟಪ್ ಮಾಡಬೇಕಾದ್ರೆ ಕಂಪ್ಯೂಟರ್ ಬೇಕಾಗ್ತವೆ. ಆಮೇಲೆ ವಿವಿಧ ರೀತಿಯ ಪ್ರಿಂಟರ್ಗಳು, ಸ್ಕ್ಯಾನರು, ಬಯೋಮೆಟ್ರಿಕ್ಕು, ವೆಬ್ ಕ್ಯಾಮರಾ, ವೈಫೈ, ಇಂಟರ್ನೆಟ್ ಇವೆಲ್ಲ ಬೇಕಾಗ್ತವೆ. ತಮ್ಮೆಲ್ಲ ಗೊತ್ತಿರುತ್ತೆ. ಆಲ್ರೆಡಿ ಸೆಂಟರ್ ಇದ್ದರೆ ತಾವು ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಮಾಹಿತಿ ತಂತ್ರಜ್ಞಾನ ಕೆಲವೊಂದು ಇನ್ನು ಕೊಟ್ಟಿದ್ದಾರೆ. ಎಷ್ಟು ನಿಮ್ಮ ಸೈಜ್ ಎಷ್ಟು ಇರಬೇಕು, ರೂಮ್ ಅಂದರೆ ಸೆಂಟ್ರ್ ಎಷ್ಟು ಇರಬೇಕು, ಎಷ್ಟು ಸ್ಕ್ವೇರ್ ಫೀಟಲ್ಲಿ ಕೊಟ್ಟಿದ್ದಾರೆ. ಫ್ರಾಂಚೈಸಿ ಸ್ಥಾಪಿಸುವ ಮೂಲಕ ಗ್ರಾಮೋನ್ ಒಂದು ವಿಶೇಷ ಪ್ರತ್ಯೇಕವಾಗಿದೆ. ಗ್ರಾಮೋನ್ ಕೌಂಟರ್ಗಳು ಗ್ರಾಮೋನ್ ಕೇಂದ್ರಕ್ಕೆ 100 ಚದರ ಅಡಿ ಇರಬೇಕಂತ ಕೊಟ್ಟಿದ್ದಾರೆ. ಬ್ರ್ಯಾಂಡ್ಗಳು, ಮುದ್ರೆಗಳು ಗ್ರಾಮೋನ್ ಯೋಜನೆಗೆ ಹಾಕಲಿಕ್ಕೆ ಮತ್ತು ಫ್ರಾಂಚೈಸಿ ತಮ್ಮ ಸ್ವಯಂಚ್ಛದ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿರ್ಬೇಕಂತ ಕೊಟ್ಟಿದ್ದಾರೆ. ಕೊಠಡಿ ನೆಲ ಹಸು, ಟೈಲ್ಸ್ ಹತ್ತು ಇರಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಕೊಠಡಿ ಉತ್ತಮ ಗಾಳಿ ಎಲ್ಲ ಜನರಲ್ಲಾಗಿ ಸಾರ್ವಜನಿಕರು ಯಾವುದೇ ರೀತಿಯ ತೊಂದರೆ ರೀತಿ ಇರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಷರತ್ತು ನಿಬಂಧನೆ ಕೊಟ್ಟಿದ್ದಾರೆ. ಗ್ರಾಮೋನ್ ಫ್ರಾಂಚೈಸಿ ಮಾಡ್ಕೋಬೇಕಾದ್ರೆ 100 ರೂಪಾಯಿ ಶುಲ್ಕ ಆಗುತ್ತೆ, ಅದು ರಿಫಂಡ್ ಆಗೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಗ್ರಿ ಅಂತ ಕ್ಲಿಕ್ ಮಾಡ್ಕೊಂಡು ನೋಂದಣಿ ಅಂತ ಕೊಟ್ಟಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇದು ರಿಜಿಸ್ಟ್ರೇಷನ್ ಮಾಡೋದಾದ್ರೆ ಇವಾಗ ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಗ್ರಾಮೋನ್ ಫ್ರಾಂಚೈಸಿಗಳು ಬೇಕಾಗಿದ್ದಾರೆ. ಗ್ರಾಮೋನ್ ಪೋರ್ಟಲ್ ಓಪನ್ ಫಾರ್ ರಿಸೀವಿಂಗ್ ದಿ ನ್ಯೂ ಅಪ್ಲಿಕೇಶನ್ ಫ್ರಮ್ ದಿ ಫೆಬ್ರವರಿ 1, 2025 15 ಫೆಬ್ರವರಿ 2025. ಮೊನ್ನೆ ಫೆಬ್ರವರಿ 1ರಿಂದ 15 ತಾರೀಕು ವಿಡಿಯೋ ಮಾಡ್ತಾರೆ. 13 ತಾರೀಕು ನಮಗೆ ಸ್ವಲ್ಪ ಬೇರೆ ಕೆಲಸದಿಂದ ವಿಡಿಯೋ ಮಾಡೋ ಟೈಮ್ ಸಿಕ್ಕಿಲ್ಲ. ಇನ್ನು ಕೇವಲ 2 ದಿವಸ ಮಾತ್ರ ಅವಕಾಶ ಇದೆ. ಯಾರು ಅರ್ಜಿ ಸಲ್ಲಿಸ್ಕೊಂತ ಕೊಟ್ಟಿದ್ದಾರೆ. ಇಲ್ಲಿ ಹೊಸ ಅರ್ಜಿ ಸ್ವೀಕರಿಸಲು ಗ್ರಾಮೋನ್ ಪೋರ್ಟಲ್ ತಯಾರಾಗಿದೆ. 1 ಫೆಬ್ರವರಿ 2025ರಿಂದ 15 ಫೆಬ್ರವರಿ 2025 ನಾನು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದೆ. ಲಾಸ್ಟ್ ಡೇಟು ಫೆಬ್ರವರಿ 15 ಆಗಿದೆ. ಅಷ್ಟೊಂದು ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಯಾವ ಜಿಲ್ಲೆಯಿಂದ ಕೊಟ್ಟಿದ್ದಾರೆ, ಕಲಬುರಗಿ ಮತ್ತು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಮಾತ್ರ. ಕಲಬುರಗಿ ಮತ್ತು ಮೈಸೂರು ಡಿವಿಷನ್ ಇರತಕ್ಕಂಥ ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ. ಅದು ಯಾವ ಜಿಲ್ಲೆ ಅಂದರೆ ಮೈಸೂರು ವಿಭಾಗದಲ್ಲಿ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ ಇಲ್ಲಿ ಈ ಜಿಲ್ಲೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಡಿವಿಷನ್ ಅಂದರೆ ಕಲಬುರಗಿ ಡಿವಿಷನ್ದಲ್ಲಿ ಬಳ್ಳಾರಿ, ಕಲಬುರಗಿ, ಕೊಪ್ಪಳ, ವಿಜಯನಗರ ಈ ಜಿಲ್ಲೆಗಳಿಗೆ ಮಾತ್ರ ಫೆಬ್ರವರಿ 15ರವರೆಗೆ ಗ್ರಾಮೋನ್ ಫ್ರಾಂಚೈಸಿ ಪಡೆಯಲು ಅರ್ಜಿ ಕರೆದಿದ್ದಾರೆ. ಯಾರ್ಯಾರು ಆಸಕ್ತಿ ಇದೆಯೋ, ಇಂಟ್ರೆಸ್ಟ್ ಇದ್ದವರು ಅಥವಾ ಇವಾಗ ನಿಮ್ಮ ಆನ್ಲೈನ್ ಸೆಂಟರ್ ನಡೆಸ್ತಿರೋರು ಈ ಜಿಲ್ಲೆಯವರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಬೇರೆ ಜಿಲ್ಲೆಗಳದ್ದು ಅದು ಓಪನ್ ಆಗಿಲ್ಲ. ಓಪನ್ ನಂತರ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವ ರೀತಿ ಇದೆ ಅಂತ. ಜಸ್ಟ್ ಇನ್ಫಾರ್ಮೇಷನ್ ಬಂದು ಇಲ್ಲಿ ನೀವು ಓಕೆಂತ ಕೊಟ್ಟ ನಂತರ ಕ್ಲೋಸ್ ಮಾಡಿದ ನಂತರ ಇಲ್ಲಿ ಈ ರೀತಿ ಬರುತ್ತೆ ಪೇಜ್. ಈಗ ನೋಡ್ಕೋಬೋದು. ಇಲ್ಲಿ ಲ್ಯಾಂಗ್ವೇಜ್ ಬೇಕಂದ್ರೆ ಕನ್ನಡದಲ್ಲೇ ತೊಗೋಬೋದು. ಕನ್ನಡ ತೊಗೊಂಡಿವಾಗ ಸ್ವಲ್ಪ ವೇಟ್ ಮಾಡಿ, ಟ್ರಾನ್ಸ್ಲೇಟ್ ಆಗುತ್ತೆ. ಇಲ್ಲಿ ಕನ್ನಡ ಬರುತ್ತೆ. ಇಲ್ಲಿ ಬಂದ ನಂತರ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ. ಗ್ರಾಮೋನ್ ಬಗ್ಗೆ ಆಗಲಿದೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಓದ್ಕೊಳ್ಳೋದನ್ನು ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಅದು ಅಪ್ಲಿಕೇಶನ್ ಫಾರ್ಮು.
ಇಷ್ಟೆಲ್ಲ ಪ್ರೊಸೆಸ್ ಇದೆ. ಇಲ್ಲಿ ಫಸ್ಟ್ ನಿಮ್ಮ ಹೆಸರು ಹಾಕಬೇಕಾಗುತ್ತೆ, ಜೆಂಡರ್ ಹಾಕಿ, ಪುರುಷ ಅಥವಾ ಮಹಿಳೆ ಯಾವುದಿದೆ ಅದು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಐ ಡಿ, ಅರ್ಹತೆ ನಿಮ್ಮದು 12ನೇ ಆಗಿದೆಯಾ, ಡಿಗ್ರಿ ಆಗಿದೆಯಾ, ಸ್ನಾತಕೋತ್ತರ ಪದವಿ ಯಾವುದಾಗಿದೆ ಅದನ್ನು ಹಾಕ್ಬೋದು. ಜಿಲ್ಲೆ ಇಲ್ಲಿ ನೋಡಿ ಬಳ್ಳಾರಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕಲಬುರಗಿ, ಕೊಡಗು, ಕೊಪ್ಪಳ, ಮಂಡ್ಯ, ಮೈಸೂರು, ಉಡುಪಿ, ಶಿವಮೊಗ್ಗ ಕೊಟ್ಟಿದ್ದಾರೆ. ಈ ಜಿಲ್ಲೆಗಳು ಮಾತ್ರ ಇವಾಗ ಅರ್ಜಿ ಓಪನ್ ಆಗಿದೆ. ಎಕ್ಸಾಂಪಲ್ ಮೈಸೂರು ತಗೊಂಡು ಮೈಸೂರಲ್ಲಿರ್ತಕ್ಕಂಥ ತಾಲೂಕುಗಳು ಕೃಷ್ಣರಾಜಸಾಗರ, ಮೈಸೂರು ಎರಡೇ ಓಪನ್ ಆಗಿ ಈ ರೀತಿ ಓಪನ್ ಆಗ್ತವೆ. ಇಲ್ಲಿ ನಿಮ್ಮ ಪಂಚಾಯಿತಿ ಹೊನ್ನೇಳಿ ಅಂತ ಬಂದಿದೆ, ಈ ರೀತಿ ಬರುತ್ತೆ. ಬರ್ಕೊಂಡು ಇಲ್ಲಿ ಇದಕ್ಕೆ ಅಗತ್ಯ ಡಾಕ್ಯುಮೆಂಟ್ ಆದರೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕ್ಯಾನ್ಸಲ್ ಚೆಕ್ಕು, ಶಾಪಿಂಗ್ ಅಂದರೆ ನಿಮ್ಮ ಅಂಗಡಿ ಒಳಗಿನ ಚಿತ್ರ ಮತ್ತು ಔಟ್ಸೈಡ್ ಚಿತ್ರ ಎರಡು ಚಿತ್ರ ಬೇಕಾಗುತ್ತವೆ. ನಿಮ್ಮದು ಸರ್ಟಿಫಿಕೇಟು PUC ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇವೆಲ್ಲವನ್ನ ಸ್ಕ್ಯಾನ್ ಮಾಡಿ ಫಸ್ಟ್ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು JPG ಅಥವಾ PNG ಫಾರ್ಮೆಟಲ್ಲಿ 250 KB ಕಡಿಮೆ ಹೆಚ್ಚಿರಬಾರ್ದು, ಅದಕ್ಕಿಂತ ಕಡಿಮೆ ಇರಬೇಕು. ಸ್ಕ್ಯಾನ್ ಮಾಡಿ ಹಾಕಿ ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಬರುತ್ತೆ. ಸಲ್ಲಿಸಿದ ನಂತರ ಪೇಮೆಂಟ್ ಹೋಗುತ್ತೆ, 100 ರೂಪೀಸ್ ಪೇಮೆಂಟ್ ಇದೆ. ಅದನ್ನು ಪೇ ಮಾಡಿದ ನಂತರ ಒಂದು ಸ್ಲಿಪ್ ಬರುತ್ತೆ. ಆ ಸ್ಲಿಪ್ಪನ್ನು ತಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ನಿಮ್ಮ ಪಂಚಾಯಿತಿ ಕಡೆಯಿಂದ ಹೋಗಿ ಅದನ್ನ ಅಪ್ರೂವ್ ಮಾಡಿಕೊಂಡು ಆಮೇಲೆ ತಾಲೂಕು ಡಿಸ್ಟಿಕ್ ಲೆವೆಲ್ ಹೋಗುತ್ತೆ. ಅಪ್ರೂವ್ ನಂತರ ID ಕೊಡ್ತಾರೆ. ID ಕೊಟ್ಟ ನಂತರ ತಾವು ಕೆಲಸ ಕಾರ್ಯವನ್ನು ಮಾಡಬಹುದಾಗಿದೆ. ಓಕೆ ಫ್ರೆಂಡ್ಸ್, ಇದು ಗ್ರಾಮನ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿದ್ದು, ಗ್ರಾಮನ ಫ್ರಾಂಚೈಸಿ ಬಗ್ಗೆ. ತಮಗೆ ಯಾರಿಗೆ ಈ ಮಾಹಿತಿ ಇಷ್ಟ ಆಗಿದೆ ಅವರು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಇದು ನಾನು ಹೇಳಿದಂಥ ಯಾವ ಜಿಲ್ಲೆಯಲ್ಲಿ ಓಪನ್ ಆಗಿದೆಯೋ ಆ ಜಿಲ್ಲೆ ಮಾತ್ರ ಅರ್ಜಿ ಸಲ್ಲಿಸಿ, ಮತ್ತು ನೆಕ್ಸ್ಟ್ ಬೇರೆ ಜಿಲ್ಲೆದು ಓಪನ್ ಆದ ನಂತರ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.